ಎಂಆರ್ಡಬ್ಲ್ಯೂ, ವಿಆರ್ಡಬ್ಲ್ಯೂ, ಯುಆರ್ಡಬ್ಲ್ಯೂ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಜಾರಿಗೊಳಿಸುವುದು, ಗ್ರಾಮ ಪಂಚಾಯಿತಿಗಳಲ್ಲಿ ಈ ಹಾಜರಾತಿಗೆ ಪೂರಕವಾಗಿ ಪ್ರತ್ಯೇಕವಾಗಿ ಬಯೋಮೆಟ್ರಿಕ್ ಯಂತ್ರಗಳನ್ನು ಖರೀದಿಸಿ ಅಳವಡಿಸುವಂತೆ ಹಾಗೂ ವಿಕಲಚೇತನ ಗೌರವಧನ ಕನಿಷ್ಠ ವೇತನ ಜಾರಿಗೊಳಿಸುವಂತೆ ಆಗ್ರಹಿಸಿ ನಗರದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಹೋರಾತ್ರಿ ಧರಣಿಗೆ ಚಾಲನೆಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಂಬಾಜಿ ಮೇಟಿ ಅವರು, ಕರ್ನಾಟಕ ರಾಜ್ಯದಲ್ಲಿ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಧೀನದಲ್ಲಿ ಸುಮಾರು 6860 ತಾಲೂಕಾ ಪುನರ್ವಸತಿ ಕಾರ್ಯಕರ್ತರು ಮತ್ತು ಇನ್ನಿತರರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆರಂಭಿಕ ದಿನಗಳಲ್ಲಿ 750ರಿಂದ ಪ್ರಾರಂಭಗೊಂಡ ಗೌರವಧನ ಪುನರ್ವಸತಿ ಈಗ 10,000 ಮತ್ತು 16,000ಕ್ಕೆ ಬಂದು ನಿಂತಿದೆ. ಕಳೆದ 15 ವರ್ಷಗಳಿಂದ ಅತ್ಯಂತ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಿರುವ ವಿಕಲಚೇತನ ಕಾರ್ಯಕರ್ತರ ಕುಟುಂಬಗಳು ನಿರ್ವಹಣೆಗೆ ಇಷ್ಟೊಂದು ಕಡಿಮೆ ಗೌರವಧನದಿಂದಾಗಿ ಕಷ್ಟವಾಗುತ್ತಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಇವತ್ತಿನ ದಿವಸ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡುವ ಮೂಲಕ ರಾಜ್ಯ ಸರ್ಕಾರದ ಗಮನಕ್ಕೆ ತರೋದು ಏನಂದರೆ, ಈಗಾಗಲೇ ನಾವು ಸುಮಾರು 17 ವರ್ಷದಿಂದ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ನಗರ ಸಭೆಯಲ್ಲಿ ಜೊತೆಗೆ ತಾಲೂಕು ಪಂಚಾಯತಿಯಲ್ಲಿ URW, VRW ಮತ್ತು MRW ಕರ್ತವ್ಯ ನಿರ್ವಹಿಸ್ತಿದ್ದೀವಿ. ಆರಂಭದಲ್ಲಿ 750 ರೂಪಾಯಿ ಸ್ಟಾರ್ಟ್ ಆದಂಥ ಈ ಹುದ್ದೆ ಇವತ್ತು 10,000 ರೂಪಾಯಿಗೆ VRW ಮತ್ತು URWಗಳಿಗೆ ಮತ್ತು 16,000 ರೂಪಾಯಿ ಅನ್ನೋದು MRWಗಳಿಗೆ ಕೊಡ್ತಾಯಿದೆ. ಈಗಿನ ಬೆಲೆ ಏರಿಕೆ, ಈಗಿನ ಸ್ಥಿತಿಗತಿ, ಈಗಿನ ಆರ್ಥಿಕ ಇದರಲ್ಲಿ ನಾವು ಈ ವೇತನದಲ್ಲಿ ನಾವು ಜೀವನ ನಡೆಸೋದು ಭಾಳ ಕಷ್ಟ ಇದೆ. ನಾವೆಲ್ಲ ವಿಕಲಚೇತರಿದ್ದೀವಿ. ನಮಗೂ ಮನೆ, ಮಕ್ಕಳು, ಸಂಸಾರ ಅನ್ನೋದು ಜವಾಬ್ದಾರಿ ಇದೆ. ಮನೆ ಕುಟುಂಬದ ಜವಾಬ್ದಾರಿ ಇದೆ. ತಾಯಿ ತಂದೆಯನ್ನು, ವಯಸ್ಸಾದ ತಂದೆ ತಾಯಿಯನ್ನು ನೋಡ್ಕೊಳ್ಬೇಕಾಗಿದೆ. ಆರೋಗ್ಯ ಸಮಸ್ಯೆ, ಮಕ್ಕಳು ಸ್ಕೂಲ್, ಇನ್ನಿತರ ವಿಷಯಗಳಿಗಾಗಿ ನೀವು ಸರ್ಕಾರ ಕೊಡ್ತಕ್ಕಂಥ ಗೌರವಧನ ಏನಿದೆ ಅದು ನಮಗೆ ಸಾಕಾಗ್ತಾ ಇಲ್ಲ. ನಮಗೆ ಕನಿಷ್ಠ ವೇತನ ಜಾರಿ ಮಾಡ್ಬೇಕಂತೇಳಿ ಸುಮಾರು ನಾವು 3-4 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಆಳುವ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದೀವಿ. ಈಗಾಗಲೇ ಬೆಳಗಾವಿ ಅಧಿವೇಶನದಲ್ಲಿ, ಮೈಸೂರಲ್ಲಿ 9 ದಿನಗಳ ಪ್ರತಿಭಟನೆ, CM ಅವ್ರ ತವರು ಜಿಲ್ಲೆಯಲ್ಲಿ, ಹೀಗೆ ನಾನಾ ರೀತಿಯಿಂದ ಪ್ರತಿಭಟನೆ ಮಾಡಿದ್ರು ಕೂಡ ಸರ್ಕಾರ ಮೀನಾಮೇಷ ಮಾಡ್ತಾ ಇದೆ. ಈಗಾಗಲೇ ಕಡತ ಕಾರ್ಮಿಕರ ಇಲಾಖೆಯಲ್ಲಿ ಕಡತ ಸಿದ್ಧಪಡಿಸಲಾಗಿದೆ. ಕಾರ್ಮಿಕ ವ್ಯಾಪ್ತಿಯಲ್ಲಿ ನಮ್ಮನ್ನು ತರಬೇಕಂತೇಳಿ ಈ ಕೂಡಲೇ ನಾವು ಸರ್ಕಾರಕ್ಕೆ ಒತ್ತಾಯಪಡಿಸ್ತಾ ಇದ್ದೀವಿ. ನೀವು ಕೂಡಲೇ ನಮಗೆ ಏನು ಹಿಂದೆ ವಿರೋಧ ಪಕ್ಷ ನಾಯಕರಾಗಿರುವಾಗ ನಮಗೇನು ಖಾಯ ಮಾಡ್ತೀನಿ ಅಂತ ವಚನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು. ಅದೇ ರೀತಿ ನಮ್ಮ ಇಲಾಖೆ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ವಚನ ಕೊಟ್ಟಿದ್ದರು. ಎಲ್ಲರೂ ವಚನ ಅಂಗವಿಕಲರಿಗೆ ಕೊಟ್ಟಂಥ ವಚನ ಈಡೇರಿಸುವಲ್ಲಿ ವಿಫಲರಾಗಿದ್ದಾರೆ ಅಂತೇಳಿ ಅದನ್ನು ನಾವು ಖಂಡನೆ ಮಾಡ್ತೀವಿ. ಈ ಮೂಲಕ ನಾವು ಎಚ್ಚರಿಕೆ ಕೊಡೋದು ಏನಂದರೆ, ಈಗ ಕೂಡಲೇ ಚಳಿಗಾಲದ ಅಧಿವೇಶನ ಏನು ಡಿಸೆಂಬರ್ 13ರಿಂದ ಸ್ಟಾರ್ಟ್ ಆಗಬೇಕಾಗಿದೆ. ಅಧಿವೇಶನ ಒಳಗಾಗಿ ನಮಗೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು. ಇಲ್ಲದೇ ಇದ್ದರೆ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಆತ್ಮಹತ್ಯೆ ಅಂತ ಉಗ್ರವಾದ ಹೋರಾಟವನ್ನು ಕೈಗೊಳ್ಳಬೇಕಾಗ್ತದೆ. ಅದಕ್ಕೆ ನಾವು ಯಾರ ಆತ್ಮಹತ್ಯೆ ಸಾವು ನೋವು ಆದರೆ ಅದಕ್ಕೆ ಸರ್ಕಾರನೇ ನೇರ ಹೊಣೆ ಆಗ್ತಂತ ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಕಾರ್ಮಿಕರ ಇಲಾಖೆ ಕಾಯ್ದೆ ಅಡಿಯಲ್ಲಿ ಏನು ವೇತನ ಕೊಡಬೇಕಾದ್ರೆ ಕೊಟ್ಟರು ಸರ್. ನಾನು ಅಂಬಾಜಿ PMT ಸಂಸ್ಥಾಪಕ ಅಧ್ಯಕ್ಷರು.